ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ರಿಗೂ ನಮಸ್ಕಾರ. ಗಾಯತ್ರಿ ಹಾಸನ್ ಚಾನಲ್ಗೆ ಸ್ವಾಗತ. ನಾನಿವಾಗ ಚಪಾತಿ ಮಾಡೋದು ತೋರಿಸ್ತಾ ಇದ್ದೀನಿ. ತುಂಬ ಸ್ಮೂತಾಗಿರುತ್ತೆ, ತುಂಬ ಸಾಫ್ಟಾಗಿ ಬರುತ್ತೆ. ನೀವು 2 ದಿವಸ ಇಟ್ಟಿದ್ರೂ ಗಟ್ಟಿಯಾಗಲ್ಲ, ಆ ಥರ ಇರುತ್ತೆ. ನೀವು ಒಮ್ಮೆ ಟ್ರೈ ಮಾಡಿ ಇದನ್ನು. ಅದು ಹೇಗೆ ಬರುತ್ತೆ ಅಂತ ನೋಡಬೇಕು ಅಂದರೆ ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ. ಯಾರಾದರೂ ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಫ್ರೆಂಡ್ಸ್. ಬನ್ನಿ ಇವಾಗ ರೆಡಿ ಮಾಡ್ಕೊಳ್ಳೋಣ. ಚಪಾತಿ ಹಿಟ್ಟು ಕಲಸೋಣ. ಇವಾಗ ಏನೇನು ಬೇಕು ಅಂತ ನೋಡೋಣ ಬನ್ನಿ. ಚಪಾತಿ ಮಾಡಲಿಕ್ಕೆ ನಾನು ಗೋಧಿ ಹಿಟ್ಟು ಇಟ್ಕೊಂಡಿದ್ದೀನಿ. ಮನೆಯಲ್ಲೇ ನಾನು ಗೋಧಿ ಬಿಡಿಸಿರೋದು. ನಾನು ಯಾವ ಬ್ರ್ಯಾಂಡ್ ಗೋಧಿ ಹಿಟ್ಟು ತಗೊಂಡ್ರೂ ಸ್ಮೂತಾಗೆ ಬರುತ್ತೆ ಚಪಾತಿ. ನಾನು 2 ಬೌಲು ಚಿಕ್ಕ ಬೌಲಲ್ಲಿ ಗೋಧಿ ಹಿಟ್ಟು ತಗೊಂಡಿದ್ದೀನಿ. ಉಪ್ಪು ಇಟ್ಕೊಂಡಿದ್ದೀನಿ. ನಾನು ಉಪ್ಪು, ಎಣ್ಣೆ ಇಟ್ಕೊಂಡಿದ್ದೀನಿ. ನಾನು ಗ್ಲಾಸಲ್ಲಿ ನೀರು ಇಟ್ಕೊಂಡಿದ್ದೀನಿ. ಬನ್ನಿ ಇವಾಗ ಕಲಸೋಣ, ರೆಡಿ ಮಾಡೋಣ. ಇವಾಗ ನಾನು 2 ಸ್ಪೂನ್ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ನಾನು ಸ್ವಲ್ಪನೇ ಗೋಧಿ ಹಿಟ್ಟು ತಗೊಂಡಿರೋದು, ಅದಕ್ಕೋಸ್ಕರ 2 ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಉಪ್ಪು ಹಾಕ್ಕೊಳ್ತೀನಿ. ಇವಾಗ ಉಪ್ಪು ಹಾಕ್ಕೊಳ್ಳೋಣ. ಇವಾಗ ಚೆನ್ನಾಗಿ ಕಲಸೋಣ. ಇವಾಗ ಮಿಕ್ಸ್ ಮಾಡೋಣ. ಇವಾಗ ಎಣ್ಣೆ ಹಾಕಿದ್ವಲ್ಲ, ಎಣ್ಣೆ ಗೋಧಿ ಹಿಟ್ಟಿಗೆ ಮಿಕ್ಸ್ ಆಗಬೇಕು ಕ್ಲೀನಾಗಿ. ಆ ಥರ ಮಿಕ್ಸ್ ಮಾಡ್ಕೊಳ್ಳಿ. ಎಲ್ಲ ಕವರ್ ಆಗೋ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಥರ ಅವಾಗ ಚಪಾತಿ ತುಂಬ ಸಾಫ್ಟಾಗಿ ಬರುತ್ತೆ ನೋಡಿ. ಈ ಥರ ಮಿಕ್ಸ್ ಆಗಬೇಕು. ಎಣ್ಣೆ ಹಾಕಿರ್ತೀವಲ್ಲ, ಅದು ಗೋಧಿ ಹಿಟ್ಟಿಗೆ ಈ ಥರ ಮಿಕ್ಸ್ ಆಗಬೇಕು. ಆ ಥರ ಮಿಕ್ಸ್ ಮಾಡ್ಕೊಳ್ಳಿ. ಅವಾಗ ಚಪಾತಿ ಅಂತೂ ತುಂಬ ಸಾಫ್ಟಾಗಿ ಬರುತ್ತೆ. 2 ದಿವಸ ಇಟ್ಟಿದ್ರೂ ಗಟ್ಟಿ ಬರಲ್ಲ, ಆ ಥರ ಇರುತ್ತೆ ಚಪಾತಿ. ನಾನು ನೀರು ಹಾಕೊಂಡು ಕಲಸ್ಕೊಳ್ತಾ ಇದ್ದೀನಿ. ಇವಾಗ ನೀರು ಎಷ್ಟು ಬೇಕು ಅಷ್ಟು ಹಾಕ್ಕೊಂಡು ಕಲಸ್ಕೊಳ್ಳಿ. ನೀಟಾಗಿ ಕಲಸಿಟ್ಕೋಬೇಕು. ನೀವು ಮಾಡಿರ್ತೀರ ಚಪಾತಿ ಒಂಥರ ಈ ಥರ ಮಾಡಿ ನೋಡಿ, ತುಂಬ ಚೆನ್ನಾಗಿ ಬರುತ್ತೆ. ಅದು ಹಿಟ್ಟೆಲ್ಲ ಕಲಸಾದ್ಮೇಲೆ ಮೇಲೆ ಸ್ವಲ್ಪ ನೀರು ತಕ್ಲಿಸ್ಬಿಟ್ಟು ಇಟ್ಟಿರಿ, ಗಟ್ಟಿ ಬರಲ್ಲ ಹಿಟ್ಟು. ಸ್ವಲ್ಪ ಕೈಯಲ್ಲಿ ಸ್ವಲ್ಪ ನೀರು ತಕ್ಲಿಸಿಟ್ಟಿದ್ರೆ ಗಟ್ಟಿ ಬರಲ್ಲ ಹಿಟ್ಟು. ಅದಕ್ಕೋಸ್ಕರ ಸ್ವಲ್ಪ ನೀರು ತಕ್ಲಿಸಿಟ್ಕೊಳ್ಳಿ. ಇವಾಗ ನಾನು ಒಂದು ಅರ್ಧ ಗಂಟೆ ಇಟ್ಟಿದ್ದೆ, 10 ನಿಮಿಷ ಇಟ್ಟಿದ್ದೆ ನಾನು. ಇವಾಗ ನಾನು ಚಪಾತಿ ಮಾಡ್ತಾಯಿದ್ದೀನಿ ನೋಡಿ. ಕಲಸಿಟ್ಟು ಆದಮೇಲೆ ಮಾತ್ರ ಮೇಲೆ ಸ್ವಲ್ಪ ನೀರು ತಕ್ಲಿಸಿಟ್ಕೊಂಡಿರಿ ನೋಡಿ. ನಾನೆಲ್ಲ ಉಂಡೆ ಮಾಡ್ಕೊಂಡಿದ್ದೀನಿ. ಇವಾಗ ಚಪಾತಿ ಮಾಡ್ತೀನಿ. ಚಪಾತಿ ಮಾಡಬೇಕಾದ್ರೆ ತುಂಬ ಪ್ರೆಸ್ಸಾಗಿ ಗಟ್ಟಿಯಾಗಿ ಒತ್ತಕ್ಕೆ ಹೋಗ್ಬಿಡಿ. ಸುಮ್ಮನೆ ಮೇಲೇ ಮಾಡಿ ನೋಡಿ. ಈ ಥರ ತುಂಬ ಗಟ್ಟಿಯಾಗಿ ಒತ್ತಕ್ಕೆ ಹೋಗ್ಬಿಡಿ, ಗಟ್ಟಿಯಾಗುತ್ತೆ ಚಪಾತಿ. ನೋಡಿ ಈ ಥರ ಅರಿಬೇಕು ಮೇಲ್ಮೇಲೆ. ಈ ಮೆಥಡಲ್ಲಿ ಒಂದು ಸರಿ ಮಾಡಿ ನೋಡಿ, ತುಂಬ ಚೆನ್ನಾಗಿ ಬರುತ್ತೆ ನೋಡಿ. ಇವಾಗೆಲ್ಲ ನಾನು ಚಪಾತಿ ಅರ್ಧ ಇಟ್ಕೊಂಡಿದ್ದೀನಿ. ಒಂದು ಕಡೆ ತವ ಇಟ್ಕೊಂಡಿದ್ದೆ, ಅದು ಬಿಸಿಯಾಗಿದೆ. ಇವಾಗ ಹಾಕಿದ್ದೀನಿ ಚಪಾತಿನ. ಯಾವಾಗಲೂ ಫಸ್ಟಲ್ಲೇ ಚಪಾತಿ ಹಾಕಿದ ತಕ್ಷಣ ಎಣ್ಣೆ ಹಾಕೋಕ್ಕೆ ಹೋಗ್ಬೇಡಿ. 2 ಕಡೆ ಸ್ವಲ್ಪ ಬೆಂದ ಮೇಲೆ ಎಣ್ಣೆ ಹಾಕ್ಕೊಳ್ಳಿ. ನೋಡಿ ಇವಾಗ ಉಲ್ಟಾ ಹಾಕೊಂಡು ಇವಾಗ ನೋಡಿ. ಇವಾಗ ಆಗಿದೆ ಇದು. ನಾನು ಇವಾಗ ಎಣ್ಣೆ ಹಾಕ್ತೀನಿ. ಬೆಂದ ಮೇಲೆ ಎಣ್ಣೆ ಹಾಕೋಬೇಕು, ಆವಾಗ ತುಂಬ ಸಾಫ್ಟಾಗಿ ಬರುತ್ತೆ ಚಪಾತಿ. ಅದು ಯಾವಾಗಲೂ ಈ ಊರಿನಲ್ಲೇ ಬೇಯಿಸಿ, ಲೋ ಸ್ಲಿಮ್ಮಲ್ಲಿ ಬೇಯಿಸೋಕ್ಕೆ ಹೋಗ್ಬೇಡಿ. ಚಪಾತಿ ಗಟ್ಟಿ ಆಗಿಬಿಡುತ್ತೆ. ಉರಿ ಜಾಸ್ತಿ ಮಾಡ್ಕೊಂಡೇ ಬೇಯಿಸಬೇಕು ಚಪಾತಿನ ಬೇಯಿಸ್ಬೇಕಾದ್ರೆ. ಆಮೇಲೆ ಬೇಕಾದ್ರೆ ಕಮ್ಮಿ ಮಾಡ್ಕೊಳ್ಳಿ ಉರಿನ. ನೋಡಿ ರೆಡಿ ಆಗಿದೆ. ತುಂಬ ಚೆನ್ನಾಗಿ ಬಂದಿದೆ, ತುಂಬ ಸಾಫ್ಟಾಗಿರುತ್ತೆ. ಈ ಥರ ಮಾಡಿ ನೋಡಿ. ಈ ಊರಿನಲ್ಲೇ ಬೇಯಿಸ್ಬೇಕು ಯಾವಾಗಲೂ ಚಪಾತಿನ. ಬೆಂದಮೇಲೆ ಬೇಕಾದ್ರೆ ಕಮ್ಮಿ ಮಾಡ್ಕೋಬೋದು. ನೋಡಿ ಎಷ್ಟು ಸ್ಮೂತಾಗಿ ಬಂದಿದೆ ಅಂತ. ನೀವು 2 ದಿವಸ ಇಟ್ಟಿದ್ರೂ ಗಟ್ಟಿಯಾಗಲ್ಲ, ಆ ಥರ ಇರುತ್ತೆ ಚಪಾತಿ. ನೋಡಿ ತುಂಬ ಚೆನ್ನಾಗಿ ಬಂದಿದೆ. ನೀವು ಮಾಡಿ ನೋಡಿ. ನಾನು ಮೊಟ್ಟೆ ಕರಿ ಇಟ್ಟಿದ್ದೀನಿ ಚಪಾತಿಗೋಸ್ಕರ. ಯಾರಾದರೂ ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಫ್ರೆಂಡ್ಸ್.